ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದ ತನಿಖಾಧಿಕಾರಿಯಾಗಿ ಕೆಜಿಹಳ್ಳಿ ಎಸಿಪಿ ಪ್ರಕಾಶ್ ರಾಥೋಡ್ ಅವರನ್ನ ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಇನ್ನು ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಸೇರಿಸಿರೋ ರಾಜಕೀಯ ಪಿತೂರಿ ಅಂತ ಹೈಕೋರ್ಟ್ ವಕೀಲ ಪ್ರಶಾಂತ್ ವಾಗ್ದಾಳಿ ನಡೆಸಿದ್ದಾರೆ. ರೌಡಿ ಶೀಟರ್ ಬಿಕ್ಲ ಶಿವ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಹೆಸರನ್ನ ರಾಜಕೀಯ ದುರುದ್ದೇಶದಿಂದ ಸೇರಿಸಲಾಗಿದೆ. ಒಬ್ಬ ಜನಪ್ರತಿನಿಧಿಗೆ ಕ್ಷೇತ್ರದಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಪರಿಚಯ ಇರ್ತಾರೆ. ಬಸವರಾಜ್ ಅವರಿಗೆ ಆರೋಪಿಗಳ ಪರಿಚಯ ಇದ್ರೂ ಹೋಗಿ ಕೊಲೆ ಮಾಡಿ ಅಂತ ಹೇಳಲ್ಲ. ಪೊಲೀಸರು ಓರ್ವ ಜನಪ್ರತಿನಿಧಿ ಹೆಸರು ತರುವಾಗ ಕೂಲಂಕುಷವಾಗಿ ವಿಚಾರಣೆ ನಡೆಸಬೇಕಿತ್ತು ಅಂತ ಹೇಳಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಆರೋಪಿ ಸ್ಥಾನದಿಂದ ಕೈಬಿಡುವಂತೆ ವಕೀಲ ಪ್ರಶಾಂತ್ ಮೆಹತಲ್ ಆಗ್ರಹಿಸಿದ್ದಾರೆ. ಶಾಸಕರಾದಂತಹ ಬೈರತಿ ಬಸವರಾಜ್ ಅವರಿಗೆ ಬೈರತಿ ಬಸವರಾಜ್ ಕ್ಷೇತ್ರದಲ್ಲಿ ಕಳ್ಳರು ಇರ್ತಾರೆ, ಕಾಕರು ಇರ್ತಾರೆ, ಏನೋ ಸುಳ್ಳು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಪೂಜಾರಿಗಳಿರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ. ಎಲ್ಲರೂ ಅವ್ರ ಮನೆ ಹತ್ರ ಹೆಲ್ಪ್ ಹೋಗ್ತಾರೆ, ಇವ್ರ ಜೊತೆ ಹೋಗ್ತಾರೆ ಬರ್ತಾರೆ. ಬಟ್ ಇವರು ಬಂದು ನನಗೆ ಇವರು A1 A2 ಗೊತ್ತಿಲ್ಲ ಅಂತ ಹೇಳಿದ್ದು, ಅದು ಒಬ್ಬ ಮನುಷ್ಯನ ಸ್ವಭಾವ ಹೆಂಗಿರುತ್ತೆ ಅಂದ್ರೆ, ಒಂದು ಕೊಲೆ ಆದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೊಂದು ಭಯ ಅಂತ, ಅವ್ರ ಸ್ವಾಭಾವಿಕವಾಗಿ ಒಂದು ಭಯ ಅನ್ನೋದು ಮೂಡುತ್ತೆ ಅವ್ರ ಹೃದಯದಲ್ಲಿ. ಸಡನ್ ಆಗಿ ನೀವು ಅವ್ರು ಗೊತ್ತಾ ಅಂದಾಗ, ಕೊಲೆ ಮಾಡಿರೋ ಗೊತ್ತಾ ಅಂದಾಗ ಯಾವುದೇ ಮನುಷ್ಯ ಆದ್ರೂ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದೇನೆ ಬೈರತಿ ಬಸವರಾಜ್ ಅವರು ಹೇಳಿರೋದು, ಆ ಭಯದಿಂದ ಹೇಳಿರೋದು ಹೊರತು ಇವ್ರಿಗೂ ಈ ಕೊಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮತ್ತೆ ಬೈರತಿ ಬಸವರಾಜ್ ಶಾಸಕರು ಮಾಜಿ ಸಚಿವರಾಗಿದ್ರು, ಅವರು ಒಬ್ರು ಮನುಷ್ಯರೇ. ಸೊ ಒಂದು ಕೊಲೆ ಆದಾಗ ಅವ್ರಿಗೂ ಒಂದು ಸ್ವಾಭಾವಿಕ ಭಯ ಅನ್ನೋದು ಬರುತ್ತೆ. ಅವ್ರಿಗೆಲ್ಲ ಗೊತ್ತಿದ್ರು ಬೈರತಿ ಬಸವರಾಜ್ ಹೇಳಿದ್ರ ಹೋಗ್ಬಿಟ್ಟು ಕೊಲೆ ಮಾಡು ಅಂತ ಹೇಳಿದ್ರ ಅವರು? ಬೈರತಿ ಬಸವರಾಜು ಏನು ಆತರ ಕೊಲೆ ಮಾಡೋ ಇಂಟೆನ್ಷನ್ ಮಾಡ್ಸೋ ತರ ಇದ್ರೆ ಬೈರತಿ ಬಸವರಾಜ್ ಊರಲ್ಲೇ ಇರ್ತಾ ಇರಲಿಲ್ಲ. ಅವ್ರು ಇವಾಗ್ಲೂ ನೀವು ನೋಡಿ ಅವ್ರ ಮನೇಲೇ ಇದ್ದಾರೆ. ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು FIR ಅಲ್ಲಿ ಬೈರತಿ ಬಸವರಾಜ್ ಅವ್ರನ್ನ MLA ಜನಪ್ರತಿನಿಧಿನ ಸೇರಿಸಬೇಕಾದ್ರೆ ಪೊಲೀಸ್ ಅವ್ರು ನೀವು ಕರೆಕ್ಟ್ ಆಗಿ ಕುಲಂಕುಷವಾಗಿ ತನಿಖೆ ಮಾಡಬೇಕು. ನೀವು ತನಿಖೆ ಮಾಡಿಲ್ಲ, ನೀವು ಮಾಡಿರೋದು ತಪ್ಪು. ಅಂದ್ರೆ ಇದ್ರಲ್ಲಿ ಏನೋ ರಾಜಕೀಯ ಪಿತೂರಿ, ಇಟ್ಸ್ ಅ ಪೊಲಿಟಿಕಲ್ ಇದು ಅಂತ ಅನ್ಸುತ್ತೆ ನಮಗೆ. ಅದರಿಂದಾಗಿ ಬೈರತಿ ಬಸವರಾಜ್ ಅವ್ರನ್ನ ನೋಟಿಸ್ ಕೊಟ್ಟು ಕುಲಂಕುಷವಾಗಿ ಕೇಳ್ಬಿಟ್ಟು FIR ಇಂದ ಅವರ ಅಕ್ಯೂಸ್ ನಂಬರ್ 5 ನ ತೆಗಿಬೇಕು ಅಂತ